ಇಲ್ಲಿ ಈ ಅಕಾಡೆಮಿಕ್ ಬಂದು ಸೇರ್ಕೊಂಡೆ ಇಲ್ಲೇ ಯೂತ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಏನ್ ನಮ್ಗೆ ಗೊತ್ತಿರಲ್ವೋ ಅದನ್ನ ಅಲ್ಲೇ ಹೇಳ್ಕೊಡ್ತಾರೆ. ಇಲ್ಲೇ ಟೆಸ್ಟ್ ತಗೋತೀವಿ, ಇಲ್ಲೇ ಟೆಸ್ಟ್ ಸೀರೀಸ್ ನ ಅನಾಲಿಸಿಸ್ ಕೊಡ್ತಾರೆ. ಸೊ ಇದ್ರ ಮೂಲಕ ನಮ್ಗೆ ಇವಾಗ ನನಗೆ LIC ADO ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ. ಸೊ ನನ್ನ ಫ್ಯೂಚರ್ ಅಲ್ಲಿ ನಾನು ಗೌರ್ಮೆಂಟ್ ಜಾಬ್ ತಗೊಂಡು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಒಳ್ಳೆ ಹೆಸರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನನ್ನ ಹೆಸರು ಕಾರ್ತಿಕ್, ನಾನು ಮಂಡ್ಯದಿಂದ ಬಂದಿದ್ದೀನಿ. ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ ಆಳ್ವಾಸ್ ಡಿಗ್ರಿ ಕಾಲೇಜಲ್ಲಿ. ಡಿಗ್ರಿ ಕಂಪ್ಲೀಟ್ ಮಾಡಿದ್ಮೇಲೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕು ಅಂತ ಸ್ಟಾರ್ಟ್ ಮಾಡಿದೆ. ನಾನು ಸೆವೆರಲ್ ಎಕ್ಸಾಮ್ಸ್ಗಳನ್ನು ಬರೆದೆ, KPSC ಆಗಿರ್ಬೋದು, PSI ಎಕ್ಸಾಮ್ಸ್ಗಳಾಗಿರ್ಬೋದು, ಬಟ್ ಯಾವುದು ಕ್ಲಿಯರ್ ಆಗಿರಲಿಲ್ಲ. ಸೊ ಅದಾದ್ಮೇಲೆ ನಾನು ಬ್ಯಾಂಕಿಂಗ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ. ನನಗೆ ಆಪ್ಟಿಟ್ಯೂಡ್ ಮತ್ತೆ ರೀಸನಿಂಗ್ ತುಂಬಾ ಕಷ್ಟ ಇತ್ತು. ನನಗೆ ಆಪ್ಟಿಟ್ಯೂಡ್ ನನಗೆ ಏನೂ ಬರ್ತಾ ಇರಲಿಲ್ಲ. ಸೊ ಇಲ್ಲಿ ಲಾಲ್ ಅಕಾಡೆಮಿ ಅನ್ನೋದು ನನಗೆ ಯೂಟ್ಯೂಬ್ ಮೂಲಕ ನಂಗೆ ಗೊತ್ತಾಗಿದ್ರಿಂದ ಸೊ ನಾನು ಇಲ್ಲಿ ಈ ಅಕಾಡೆಮಿಕ್ ಬಂದು ಸೇರ್ಕೊಂಡೆ ಇಲ್ಲೇ ಯೂತ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಇವರು ನಮಗೆ ಯಾವಾಗಲೂ ನಮಗೆ ಏನ್ ನಮ್ಗೆ ಗೊತ್ತಿರಲ್ವೋ ಅದನ್ನ ಅಲ್ಲೇ ಹೇಳ್ಕೊಡ್ತಾರೆ. ಸೊ ಇಲ್ಲೇ ಟೆಸ್ಟ್ ತಗೋತೀವಿ, ಇಲ್ಲೇ ಟೆಸ್ಟ್ ಸೀರೀಸ್ ನ ಅನಾಲಿಸಿಸ್ ಕೊಡ್ತಾರೆ. ಸೊ ಇದ್ರ ಮೂಲಕ ನಮಗೆ ಪ್ರಾಕ್ಟೀಸ್ ಆಗಿ ಏನಾಗಿದೆ ಅಂದ್ರೆ ಇವಾಗ ನನಗೆ LIC ADO ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ. ಸೊ ಈಗ ಮೇನ್ಸ್ ಎಕ್ಸಾಮ್ಸ್ ನ ಪ್ರಿಪರೇಷನ್ ಮಾಡ್ತಾ ಇದೀವಿ ಈಗ. ಸೊ ನನ್ನ ಫ್ಯೂಚರ್ ಅಲ್ಲಿ ನಾನು ಗೌರ್ಮೆಂಟ್ ಜಾಬ್ ತಗೊಂಡು ಸೊ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನಾನು ಒಳ್ಳೆ ಹೆಸರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ.